ನಮಸ್ಕಾರ ಗೆಳೆಯರೇ, ಹಿಸ್ಟ್ರಿ ಆಫ್ ದ ವರ್ಲ್ಡ್ಗೆ ಸ್ವಾಗತ ಸುಸ್ವಾಗತ. ಭಾರತದ ನ್ಯೂಕ್ಲಿಯರ್ ಸಬ್ಮರೀನ್ ಕತೆ. ಸಮುದ್ರದ ತಳದಲ್ಲಿ ಬೆಳಕು ಇಲ್ಲ, ಶಬ್ದ ಇಲ್ಲ, ಆದರೆ ಒಂದು ದೇಶದ ಭವಿಷ್ಯ ಅಲ್ಲಿ ಉಸಿರಾಡುತ್ತಿದೆ. ಶತ್ರುಗಳಿಗೆ ಗೊತ್ತಿಲ್ಲ ಅದು ಇಲ್ಲಿ ಇದೆ, ಆದರೆ ಅವರಿಗೆ ಗೊತ್ತಿರೋದು ಒಂದೇ, ಅದು ದಾಳಿ ಮಾಡಿದರೆ ಅಂತ್ಯ ಖಚಿತ. ಇವತ್ತು ನಾವು ಹೇಳೋ ಕತೆ ಭಾರತದ ಅತ್ಯಂತ ರಹಸ್ಯಶಸ್ತ್ರದ ಕತೆ, ಇಂಡಿಯನ್ ನೇವಿ ಹೊಸ ನ್ಯೂಕ್ಲಿಯರ್ ಸಬ್ಮರೀನ್ ಕತೆ. ಗೆಳೆಯರೇ, ಭಾರತಕ್ಕೆ ಈ ಶಸ್ತ್ರ ಏಕೆ ಬೇಕು? ಭಾರತ ಯುದ್ಧ ಬೇಡ ಅನ್ನುವ ದೇಶ, ಆದರೆ ಯುದ್ಧ ಬಂದರೆ ಹಿಂದೆ ಸರಿಯೋ ದೇಶ ಅಲ್ಲ. ಪಾಕಿಸ್ತಾನದ ಗಡಿದಾಳಿಗಳು, ಚೀನಾದ ಸಮುದ್ರದಲ್ಲಿಯ ಹವಾಳಿ ಮತ್ತು ಇಂಡೋ ಪೆಸಿಫಿಕ್ ಪವರ್ ಸ್ಟ್ರಗಲ್. ಭಾರತಕ್ಕೆ ಒಂದೇ ಪ್ರಶ್ನೆ ಎದುರಾಯಿತು: ಶತ್ರು ಮೊದಲು ದಾಳಿ ಮಾಡಿದರೆ ನಾವು ಏನು ಮಾಡೋದು? ಉತ್ತರ: ಸೆಕೆಂಡ್ ಸ್ಟ್ರೈಕ್ ಕ್ಯಾಪಬಿಲಿಟಿ. ಅಂದರೆ ದೇಶ ನಾಶವಾದರೂ ಶತ್ರು ಉಳಿಯಬಾರದು. ನ್ಯೂಕ್ಲಿಯರ್ ಸಬ್ಮರೀನ್ ಅಂದರೆ ಏನು? ಇದು ಸಾಮಾನ್ಯ ಸಬ್ಮರೀನ್ ಅಲ್ಲ ಗೆಳೆಯರೇ. ಇದು ಡೀಸೆಲ್ ಮೇಲೆ ನಡೆಯಲ್ಲ, ಬ್ಯಾಟ್ರಿ ಮೇಲೆ ನಡೆಯಲ್ಲ. ಇದು ಅಣುಶಕ್ತಿ ನ್ಯೂಕ್ಲಿಯರ್ ರಿಯಾಕ್ಟರ್ ಮೇಲೆ ನಡೆಯುತ್ತೆ. ಒಮ್ಮೆ ಸಮುದ್ರದ ಒಳಗೆ ಹೋದರೆ ತಿಂಗಳು ಮೇಲೆ ಬರುವ ಅವಶ್ಯಕತೆಯೇ ಇಲ್ಲ. ಶತ್ರು ರಡಾರ್ಗೆ ಸಿಗಲ್ಲ, ಸ್ಯಾಟಲೈಟ್ಗೆ ಸಿಗಲ್ಲ, ಮತ್ತು ಸೋನಾರ್ ಎಂದಿಗೂ ಯಾವುದೇ ಸೋನಾರ್ ಫ್ರೀಕ್ವೆನ್ಸಿ ಬಿಟ್ಟರೂ ಅದು ಸಬ್ಮರೀನ್ ಸಿಗಲ್ಲ. ಇದು ನೋಡದೆ ಕೊಲ್ಲೋ ಶಕ್ತಿ. ಭಾರತದ ನ್ಯೂಕ್ಲಿಯರ್ ಸಬ್ಮರೀನ್ ಪ್ರಯಾಣ. ಮೊದಲ ಹೆಜ್ಜೆ INS ಅರಿಹಂತ್. ಭಾರತ ಮೊದಲ ನ್ಯೂಕ್ಲಿಯರ್ ಸಬ್ಮರೀನ್ ದೇಶಕ್ಕೆ ಅಣು ತೈಲ ಶಕ್ತಿ ಬಾಗಿಲು ತೆರೆದಿತ್ತು. ಎರಡನೇ ಶಕ್ತಿ INS ಅರಿಘಾಟ್. ಮೊದಲ ಹೆಜ್ಜೆ ನಡೆದಿತ್ತು, ಈಗ ಓಟ ಶುರು ಆಯಿತು. ಈಗ ಬರುತ್ತಿದೆ ಆ ರಾಕ್ಷಸ. ನರೇಟರ್ ಸ್ಲೋ ಪವರ್ಫುಲ್. ಇದೀಗ ಸಮುದ್ರದ ತಳದಲ್ಲಿ ಒಂದು ಭೀಕರ ಶಕ್ತಿಯ ರೂಪುಗೊಂಡಿದೆ. INS ಅರಿಧಮನ್. ಹೆಚ್ಚು ದೊಡ್ಡದು, ಹೆಚ್ಚು ಶಕ್ತಿಶಾಲಿ ಮತ್ತು ಹೆಚ್ಚು ಮೌನ. ಇದನ್ನು ಹುಡುಕುವುದು ಸಮುದ್ರದಲ್ಲಿ ನೆರಳು ಹುಡುಕಿದಂತೆ. ಒಳಗೆ ಏನೇನಿದೆ? ಸಬ್ಮರೀನ್ ಒಳಗಡೆ ಏನೇನಿರುತ್ತೆ ನೋಡೋಣ ಬನ್ನಿ. INS ಅರಿಧಮನ್ ಒಳಗೆ ಏನಿದೆ ಗೊತ್ತಾ? K4 ಮಿಸೈಲ್ ಇದೆ, 1600 ಕಿಲೋಮೀಟರ್ ರೇಂಜ್ ಇದೆ, ನ್ಯೂಕ್ಲಿಯರ್ ವಾರ್ಹೆಡ್ ಕ್ಯಾಪಬಲ್ ಇದೆ. ಒಮ್ಮೆ ಲಾಂಚ್ ಆದರೆ ಶತ್ರು ದೇಶಕ್ಕೆ ವಾರ್ನಿಂಗ್ ಕೂಡ ಬರಲ್ಲ. ಇದು ಕಾರಣಕ್ಕೆ ದೊಡ್ಡ ದೇಶಗಳು ಭಾರತವನ್ನು ನೋಡುವುದು ಎಚ್ಚರಿಕೆಯಿಂದ. ಯಾವಾಗ ಸೇರುತ್ತೆ? ಈಗ ಎಲ್ಲರ ಪ್ರಶ್ನೆ ಒಂದೇ. 2026 ಏಪ್ರಿಲ್ ಮೇ ಈ 2 ತಿಂಗಳಲ್ಲಿ ಈ ಸಬ್ಮರೀನ್ ಸೇರಬಹುದು. ಸಿ ಟ್ರಯಲ್ಸ್ ಮುಗಿದ ನಂತರ INS ಅರಿಧಮನ್ ಅಧಿಕೃತವಾಗಿ ಇಂಡಿಯನ್ ನೇವಿಗೆ ಸೇರುತ್ತದೆ. ಆ ದಿನ ಸಮುದ್ರದ ತಳದಲ್ಲಿ ಭಾರತ ಇನ್ನಷ್ಟು ಸುರಕ್ಷಿತವಾಗುತ್ತದೆ. ಇದರಿಂದ ಜಗತ್ತಿಗೆ ಏನು ಸಂದೇಶ ಹೋಗುತ್ತದೆ? ಭಾರತ ಹೇಳೋದು ಒಂದೇ: ವಿ ಡೋಂಟ್ ವಾಂಟ್ ವಾರ್, ಬಟ್ ವಿ ಆರ್ ರೆಡಿ. ಅಣುಶಕ್ತಿ ನಮ್ಮ ಗರ್ವ ಅಲ್ಲ, ನಮ್ಮ ರಕ್ಷಣೆ ಭರವಸೆ. ಸಮುದ್ರದ ಒಳಗೆ ಮೌನವಾಗಿ ತೇಲುತ್ತಾ ಭಾರತದ ರಕ್ಷಕ ನಿಂತಿದೆ. ಈ ಕತೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಏಕೆಂದರೆ ಭಾರತದ ಶಕ್ತಿ ಕಥೆಗಳು ಇನ್ನೂ ಬರ್ತಾ ಇವೆ. ನೀವು ಬೇಕಾದರೆ ಮತ್ತೆ ಈ ವಿಡಿಯೋನ ನೋಡಬಹುದು. ಇಷ್ಟು ಹೇಳಿ